ನಮಸ್ಕಾರ ಎಲ್ಲರಿಗೂ. ನಮ್ಮ ಸಾಂಪ್ರದಾಯಿಕ ಹೊಸ ವರ್ಷದ ಹಬ್ಬ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನಿಮಗೂ. ಇದು ಸೌರಮಾನ ಯುಗಾದಿ ನಾವು ಆಚರಣೆ ಮಾಡೋದು, ಹಾಗಾಗಿ ಇವತ್ತು ನಮಗೆ ರಜೆ ಇಲ್ಲ. ಮಕ್ಕಳಿಗೂ ಸ್ಕೂಲ್ ಉಂಟು, ಹಸ್ಬೆಂಡಿಗೂ ಕೂಡ ಆಫೀಸಿಗೆ ಹೋಗಲಿಕ್ಕಿದೆ. ಇವತ್ತು ನಾವು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೇವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಫಸ್ಟು ನಾವು ನೋಡೋದು ನಮ್ಮ ಮನೆ ದೇವರನ್ನು, ಅದು ಕನ್ನಡಿಯಲ್ಲಿ. ಆಮೇಲೆ ಮನೆಯ ಹಿರಿಯರ ಆಶೀರ್ವಾದವನ್ನು ತಗೊಳ್ತೀನಿ. ಅನ್ಫಾರ್ಚುನೇಟ್ಲಿ ಇವಾಗ ನಾವಿರೋದು ನಾನು, ಹಸ್ಬೆಂಡ್ ಮತ್ತು ಮಕ್ಕಳು ಮಾತ್ರ. ಸೊ ಅಂದರೆ ಹಿರಿಯರೆಲ್ಲ ಇದ್ದಾರೆ, ಊರಲ್ಲಿದ್ದಾರೆ. ಅವರಿಗೆಲ್ಲ ವೀಡಿಯೋ ಕಾಲಲ್ಲಿ ನಾವು ವಿಶ್ ಮಾಡಿದ್ವಿ ಅಷ್ಟೇ, ಆಶೀರ್ವಾದ ತೊಗೊಂಡ್ವಿ ಮತ್ತು ಹಸ್ಬೆಂಡಿನ ಕಾಲಿಗೆ ಬಿದ್ದಿದ್ದು. ಇವತ್ತು ತುಂಬ ಸ್ಪೆಷಲ್ ಅಲ್ವಾ, ಅದಕ್ಕೆ. ಮತ್ತು ನಾನಿಲ್ಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ಕೂಡ ರಜೆ ಇಲ್ಲ, ಇವರಿಗೂ ಕೂಡ ರಜೆ ಇಲ್ಲ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಸೊ ಲೇಟ್ ಆದರೆ ಮತ್ತು ಸ್ವೀಟ್ ಮಾಡೋದಕ್ಕೆ ಆಗಲ್ಲ ಅಂತ ಟೀ ಜೊತೆಗೆ ಶಾವಿಗೆ ಪಾಯಸವನ್ನು ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸ ತುಂಬ ಸುಲಭ ಅಲ್ವಾ. ನಾನಿಲ್ಲಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ, ಲವಂಗ ಎಲ್ಲ ಚೆನ್ನಾಗಿ ಹುರ್ಕೊಂಡು ಮತ್ತು ಅದೇ ತುಪ್ಪಕ್ಕೆ ಶಾವಿಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೋತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿದ್ರೆ 2 ನಿಮಿಷದಲ್ಲಿ ಅದು ಬೆಂದೋಗುತ್ತೆ. ಮತ್ತು ಅದಕ್ಕೆ ಹಾಲು ಮತ್ತು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಅನ್ನಿಸ್ಬೋದು ಇವಳಿಂತ ಇಷ್ಟು ನೀರು ಹಾಕಿದ್ದಾಳೆ ಅಂತ. ಶಾವಿಗೆ ಪಾಯಸ ಆಮೇಲೆ ತುಂಬ ಸೋಕ್ ಮಾಡ್ಕೊಳ್ಳುತ್ತಲ್ವ, ಹಾಗಾಗಿ ಫುಲ್ಲು ಡ್ರೈ ಆಗಿ ಹೋಗುತ್ತೆ. ಮತ್ತು ಹಾಲು ಚೂರೇ ಇರೋದಲ್ವ ಮನೆಯಲ್ಲಿ, ಸ್ವಲ್ಪ ನೋಡ್ಕೊಳ್ಬೇಕಲ್ವ. ದುಡ್ಡೆಲ್ಲ ಜಾಸ್ತಿ ಹಾಲಲ್ಲೇ ಖೀರು ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಪಾಯಸಕ್ಕೆ ಇವತ್ತು ಗೋಡಂಬಿಯನ್ನು ಕಂಪಲ್ಸರಿ ಅಂತ ಹೇಳಿದಾಳೆ ಅಮ್ಮ. ಗೋಡಂಬಿ ಮಾತ್ರ ಹಾಕಬೇಕು, ಇಲ್ಲೂ ಮರಿಬೇಡ ಅಂತ ಹೇಳಿದಾಳೆ ಫೋನ್ ಮಾಡಿ. ಹಾಗಾಗಿ ಗೋಡಂಬಿನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಮಾಮೂಲಿ ಶಾವಿಗೆ ಪಾಯಸನೇ. ಮತ್ತು ಇಲ್ಲಿವಾಗ ನಾನು ಅನ್ನಕ್ಕಿಟ್ಟಾಗಿದೆ ಆವಾಗನೇ. ಈಗ ಅದಕ್ಕೆ ಕ್ವಿಕ್ಕಾಗಿ ಲೆಮನ್ ರೈಸೇ ಮಾಡಿಬಿಡೋಣ ಅಂತ. ಯಾಕಂದರೆ ಇವತ್ತು ಈರುಳ್ಳಿ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಸಾಂಬಾರು ತಿಂದು ಬೇಜಾರಾಗಿದೆ. ಸೊ ಅದಕ್ಕೆ ಲೆಮನ್ ಇತ್ತು, ಅದು ಹಾಳಾಗೋಕ್ಕೆ ಶುರು ಆಯಿತು. ಮತ್ತು ಹಾಗಾದರೆ ಲೆಮನ್ ರೈಸೇ ಮಾಡುವ ಮಾರ್ಯಾರೆ ಅಂತ ಶುರು ಮಾಡಿದ್ದು. ಫಸ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡೆ, ತೊಳ್ಕೊಂಡಿದ್ದೀನಿ ಆಯಿತಾ. ಮತ್ತು ಅದನ್ನು ನೀವು ಹೇಳಬೇಡಿ, ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ. ಮತ್ತು ಇಲ್ಲಿ ಎಣ್ಣೆಗೆ ಒಂದು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜದ್ದು ಒಗ್ಗರಣೆ ಕೊಡೋದು. ಆಮೇಲೆ ಒಣಮೆಣಸು ಹಾಕೋದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕ್ರಿಸ್ಪ್ ಆಗಬೇಕು. ಆಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂಗೆ ಅರಿಶಿನ ಹಾಕಲಿಕ್ಕೆ ಮರ್ತದ್ದು, ಲಾಸ್ಟಿಗೆ ಹಾಕಿದ್ದಾಯ್ತಾ. ಅದಕ್ಕೆ ಮತ್ತು ಉಪ್ಪು, ಸಕ್ಕರೆ, ಲಿಂಬೆಹಣ್ಣಿನ ರಸ, 1 ಲಿಂಬೆಹಣ್ಣಿನ ರಸ. ಬಟ್ ಜಾಸ್ತಿ ಅದನ್ನು ಫ್ರೈ ಮಾಡಿದರೆ ಕೈ ಆಗ್ತದೆ, ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ಆಯಿತಾ. ಅನ್ನಕ್ಕಿಂತ ಸ್ವಲ್ಪ ಮುಂಚೆ ಹಾಕಿದರೆ ಸಾಕು. ಈ ಯುಗಾದಿ ನಿಮಗೆ ಹೊಸ ಆಸೆ, ಸಂತೋಷ ಮತ್ತು ಸಮೃದ್ಧಿ ತರಲಿ ಅಂತ ನನ್ನ ಆಶಯ. ನಿಮ್ಮ ಕುಟುಂಬದ ಜೊತೆ ಈ ಹಬ್ಬವನ್ನು ಸಂತೋಷವಾಗಿ ಆಚರಿಸಿದ್ದೀರಾ ಅಂತ ನನ್ನ ಭಾವನೆ. ಯಾಕಂದರೆ ನನ್ನ ಈ ವಿಡಿಯೋ ಬರೋವಾಗ ಯುಗಾದಿ ಬಿಟ್ಟು ಏಪ್ರಿಲೇ ಮುಗಿದೋಗುತ್ತಾ ಅಂತ. ಹೌದು ಮಾರ್ರೆ, ತುಂಬ ಕಷ್ಟ ಆಗುತ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮ ಕಡೆ ಎಲ್ಲ ಹೇಗೆ ಆಚರಿಸ್ತೀರಾ ನೀವು ಯುಗಾದಿ ಅಂತ ಕಮೆಂಟಲ್ಲಿ ತಿಳಿಸಿ. ನಮಗೆ ಯುಗಾದಿ ಅಂದರೆ ಇದೆ. ನನ್ನ ಅಮ್ಮನ ಮನೇಲಿ ಅಷ್ಟೊಂದು ಇಂಥ ಸ್ಪೆಷಲ್ ಇಲ್ಲ. ಇಲ್ಲಿ ಗಂಡನ ಮನೆಯಲ್ಲಾದರೆ ಬೆಳಿಗ್ಗೆ ಎದ್ದು ಯಾರ ಮುಖವನ್ನು ಕೂಡ ನೋಡಲಿಕ್ಕಿಲ್ಲ. ಆಮೇಲೆ ಅಲ್ಲಿ ಕನ್ನಡಿಯಲ್ಲಿ ಹೋಗಿ ದೇವರ ಎದುರಿಗೆ ಹೋಗಿ ಕನ್ನಡಿಯಲ್ಲಿ ದೇವರನ್ನು ನೋಡೋದು, ದೀಪ ಹಚ್ಚಿಟ್ಟಿರ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಬೆಳಿಗ್ಗೆ ಬೇಗ ಎದ್ದು ದೀಪ ಹಚ್ಚಿಟ್ಟಿರ್ತಾರೆ. ಊರಲ್ಲಿ ಮಾವ ಬೆಳಿಗ್ಗೆ ಬೇಗ ಎದ್ದು ದೀಪ ಹಚ್ಚಿಟ್ಟಿರ್ತಾರೆ. ನಮಗೆ ಹೋಗಿ ಅಲ್ಲಿ ಕಲಶದಲ್ಲಿ ಕನ್ನಡಿಯನ್ನು ಇಟ್ಟು ನೋಡೋದು ಅಷ್ಟೇ, ಕನ್ನಡಿಯಲ್ಲಿ ದೇವರನ್ನು ನೋಡೋದು ಅಷ್ಟೇ ಕೆಲಸ. ಮತ್ತು ಇವಾಗ ಇಲ್ಲಿ ಕರ್ಡ್ ರೈಸನ್ನು ರೆಡಿ ಮಾಡ್ತಾ ಇದ್ದೇನೆ. ಕರ್ಡ್ ರೈಸ್ ಯಾಕಂದರೆ ಸೆಕೆ ಬಂದರೆ ಹಾಗೆ ನನಗೆ ವಾರಕ್ಕೆ 2-3 ಸತಿ ನಾನು ಕರ್ಡ್ ರೈಸ್ ಮಾಡೋದು. ಬರೀ ಮಜ್ಜಿಗೆಯನ್ನು ಹಾಕಿ ಊಟ ಮಾಡ್ಬೋದು, ಮಾಡಬಾರ್ದಂತಲ್ಲ. ಬಟ್ ಇದಕ್ಕೆ ಸಂಡಿಗೆ ಮೆಣಸು ಎಲ್ಲ ಹಾಕ್ತೀವಲ್ವ, ಆವಾಗ ಪರಿಮಳ ಆಗಿ ಚೆನ್ನಾಗಿರುತ್ತೆ. ಮತ್ತು ಅಮ್ಮ ಕೊಟ್ಟ ಉಪ್ಪಿನಕಾಯಿ, ಅತ್ತೆ ಕೊಟ್ಟ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಖಾಲಿ ಆಗಬೇಕಲ್ವ. ಸೊ ಅದಕ್ಕೆ ನಾನು ವಾರಕ್ಕೊಂದು 2-3 ಸಲ ಕರ್ಡ್ ರೈಸ್ ಮಾಡ್ತೀನಿ. ಮತ್ತು ನಮ್ಮ ಊರಿನ ಸ್ಪೆಷಲ್ ಕೊಚ್ಚಕ್ಕೆ ಗಂಜಿ ಎಲ್ಲ ಇರ್ತದಲ್ಲ, ಅಯ್ಯೋ ಅದರ ಜೊತೆಗಂತೂ ತುಂಬ ಟೇಸ್ಟಿ ಆಗುತ್ತೆ. ಹಾಗಾಗಿ ಇವಾಗ ಇಲ್ಲಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಕರ್ಡ್ ರೈಸಿಗೆ. ಇಂಗು, ಜೀರಿಗೆ
ಇಂಗು ಮತ್ತು ಸಾಸಿವೆ, ಕಡಲೆ ಬೀಜದ್ದು ಒಗ್ಗರಣೆ. ಮತ್ತು ಇದಕ್ಕೂ ಕೂಡ ನೀವು ಬೇಕಾದರೆ ಕರಿಬೇವಿನ ಸೊಪ್ಪು ಹಾಕ್ಬೋದು. ನನಗೆ ಪರ್ಸ್ನಲಾಗಿ ಕರಿಬೇವಿನ ಸೊಪ್ಪು ಅಷ್ಟೊಂದು ಇಷ್ಟ ಇಲ್ಲ. ಅಗತ್ಯ ಇದ್ದಲ್ಲಿ ಅದು ಇಲ್ಲದಿದ್ದರೆ ಆಗೋದಿಲ್ಲ ಅಂದರೆ ಮಾತ್ರ ನಾನು 2 ಹಾಕ್ತೀನಿ ಅಷ್ಟೇ. ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ನಾನು ಬಿಂದಾಸು ಎಷ್ಟು ಬೇಕು ಅಷ್ಟು ಯೂಸ್ ಮಾಡೋದು. ಒಂದು 20 ರೂಪಾಯಿದು ಕಟ್ಟು ತಂದರೆ ಒಂದು 4 ದಿನದಲ್ಲೇ 4 ದಿನವೂ ಬರೋದಿಲ್ವ ಅಂತ ಅಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತೀನಿ. ಅದು ಎಂಥ ಖುಷಿ ಅಂದರೆ ಅದರ ಪರಿಮಳ ಕೇಳಬೇಡಿ. ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನೂ ಹಾಗೆ. ಆದರೆ ಪುದೀನ ಜಾಸ್ತಿ ಉಳಿಯೋದಿಲ್ಲ ಅಲ್ಲ, ಅದಕ್ಕೆ ನಾನು ಜಾಸ್ತಿ ತರೋದಕ್ಕೆ ಹೋಗೋದಿಲ್ಲ. ಇವಾಗ ವಾಪಸ್ ಅದೇ ಕಿಚನಿನ ಆರ್ಗನೈಸೇಷನ್, ಕಿಚನ್ ಕ್ಲೀನ್ ಮಾಡೋದು ಮತ್ತು ಅಡುಗೆ ಮಾಡುವಾಗ ಮತ್ತೆ ವಾಪಸ್ ಅದೇ ಕತೆ. ಕಿಚನ್ ಕ್ಲೀನ್ ಮೋಟಿವೇಶನ್ ಅಂತ ಈ ವಿಡಿಯೋನ ಹಾಕೋದು, ನೋಡೋದು, ಮತ್ತು ನನ್ನ ವಿಡಿಯೋ ನಾನೇ ನೋಡಿಕೊಂಡು ಕೆಲಸ ಮಾಡೋದು. ಮತ್ತು ನೀವು ಯಾರು ನೋಡೋದಿಲ್ಲ ಅಲ್ವಾ, ನನಗೆ ತುಂಬ ಬೇಜಾರಾಯಿತು. ಇವಾಗ ನೋಡಿ ಪಾತ್ರೆ ಎಲ್ಲ ತೊಳಿತಾ ಕೂತ್ಕೊಂಡಿದ್ದೇನೆ. ಇವರು ಬೆಳಿಗ್ಗೆನೇ ಬಂದು ಚಾವು 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 ಅಂತ ಇದ್ದಾರೆ. ಎಂತ ಕೊಟ್ಟರೆ ತಿನ್ನೋದಿಲ್ಲ ಮಾತ್ರ, ಚಾವು 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 ಅನ್ನೋದು, ಗಲಾಟೆ ಮಾಡೋದು, ಹೋಗೋದು ಅಷ್ಟೇ ಕೆಲಸ. ಈಗ ನಾನು ಹಸ್ಬೆಂಡ್ ಟಿಫಿನನ್ನು ಪ್ಯಾಕ್ ಮಾಡ್ತಾ ಇದ್ದೇನೆ. ಅವರಿಗೆ ಲೆಮನ್ ರೈಸ್, ಕರ್ಡ್ ರೈಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವರು ಅದನ್ನು ತೊಗೊಂಡು ಹೋಗ್ತಾರೆ. ಮತ್ತು ಇಲ್ಲಿ ನಾವಿರೋದು ನಾರ್ತಲ್ಲಿ ಅಲ್ವಾ, ಸೌತ್ ಇಂಡಿಯನ್ ಫುಡ್ ಅಂದರೆ ಅಲ್ಲಿ ಆಫೀಸಲ್ಲಿ ಎಲ್ಲರೂ ಅಷ್ಟೇ, ಇವರಿಗೆ ತಿನ್ನಲಿಕ್ಕೆ ಬಿಡೋದಿಲ್ಲಂತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿಯೇ ಕೊಡೋದು. ಹಾಗಾಗಿ ಅದು ಚೆನ್ನಾಗಿ ಖಾಲಿ ಆಗುತ್ತೆ ಅಂತ ಗೊತ್ತುಂಟು, ಗಟ್ಟಿ ಧೈರ್ಯ. ಅದಕ್ಕೆ ಒಂದು ಬಾಣಲೆಯಲ್ಲಿ ಮಾಡಿದ್ದೇನೆ ಇವತ್ತು ಲೆಮನ್ ರೈಸ್, ಆಯಿತಾ. ಎಂತ ಹೆಂಗಸು ಇಡೀ ದಿನ ಪಾತ್ರೆ ತೊಳೆಯೋದು ವೀಡಿಯೋ ಮಾಡಿ ಹಾಕೋದಪ್ಪ ಅಂತ ಹೇಳ್ತೀರಾ ಅಂತ ಅಂದ್ಕೊಂಡೆ. ಯಾರು ಕೂಡ ಕಮೆಂಟಲ್ಲಿ ಎಂಥದ್ದು ಸುರ ಹೇಳೋದಿಲ್ಲ. ನನಗೂ ಕೂಡ ಎಂತ ಅಂತಲೇ ಅರ್ಥ ಆಗ್ತಾ ಇಲ್ಲ. ಮತ್ತು ಈಗ ಇಲ್ಲಿ ಹಸ್ಬೆಂಡಿಗೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅವರಿಗೆ ಪುಡಿ ಚಟ್ನಿ ಮತ್ತು ಬಟರಲ್ಲಿ ದೋಸೆ ತಿನ್ನೋದು ತುಂಬ ಖುಷಿ ಆಗುತ್ತೆ. ಹಾಗಾಗಿ ಚಟ್ನಿ ಮಾಡಲಿಕ್ಕೆ ಹೋಗಲಿಲ್ಲ. ಚಟ್ನಿ ಪುಡಿ ಹಾಕಿ ಮತ್ತು ಬಟರಲ್ಲಿ ಕೊಟ್ಟದ್ದು ದೋಸೆಯನ್ನು. ಅದು ತಿಂದ್ಕೊಂಡು ಮತ್ತು ಇವರು ಆಫೀಸಿಗೆ ಹೋದರು. ಮತ್ತು ನಾನು ಒಂದು ಮಿಲ್ಕ್ ಶೇಕ್ ಕೂಡ ಮಾಡ್ತೇನೆ ಬೆಳಗ್ಗೆ. ಅದನ್ನು ಇವತ್ತು ಮಾಡಲಿಕ್ಕೆ ಆಗಲಿಲ್ಲ, ಹಾಲು ಖಾಲಿ ಆಯಿತು ಮಾರೆ. ಪಾಯಸನೇ ಕುಡ್ಕೊಂಡು ಹೋಗಿ ಅಂತ ಹೇಳಿದೆ. ಹಾಗಾಗಿ ಮತ್ತೆ 1 ಲೋಟ ಪಾಯಸ, 2 ದೋಸೆ ತಿಂದು ಹೋದರು. ನಮ್ಮನೆ ಯುಗಾದಿ ಬೆಳಿಗ್ಗೆನೇ ಮುಗಿತದ ಅಂತ ಹಾಗೆ ಡೌಟ್ ಆಗ್ತಾ ಉಂಟು. ನಿಮ್ಮದೆಲ್ಲ ಎಷ್ಟು ಹೊತ್ತು ಇರ್ತದೆ ಅಂತ ಹೇಳಿ ಆಯಿತಾ. ಮಧ್ಯಾಹ್ನ ಎಂತ ಮಾಡ್ತೀರಿ, ಸಂಜೆ ಎಂತ ಮಾಡ್ತೀರಿ ಅಂತ. ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋದು. ಇವರು ಲೇಟ್ ಬಂದರೆ ಅದು ಕೂಡ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಒಂದು ಕಮೆಂಟಲ್ಲಿ ತಿಳಿಸಿ ಅಂತ ಮತ್ತೆ ಸಿಗ್ತೀನಿ ಆಯಿತಾ. ಬಾಯ್ ಬಾಯ್.